ಶ್ರೀ ವಾಮನ ಪುರಾಣಂ 84ನೆಯ ಅಧ್ಯಾಯವು. ದಾನವರಾಜನಾದ ಪ್ರಹ್ಲಾದನು ತೀರ್ಥಯಾತ್ರೆಗೆ ಹೊರಟ ನಂತರ ವಿರೋಚನ ಪುತ್ರನಾದ ಬಲಿಯು ಕುರುಕ್ಷೇತ್ರವನ್ನು ನೋಡಲು ಬಂದನು. ಆಗ ಮಹಾಧರ್ಮ ಸಂಪಾದಕವಾದ ಆ ತೀರ್ಥದಲ್ಲಿ ಬ್ರಾಹ್ಮಣೋತ್ತಮನಾದ ಶುಕ್ರಾಚಾರ್ಯನು ಅನೇಕ ಬ್ರಾಹ್ಮಣೋತ್ತಮರನ್ನು ಆಹ್ವಾನಿಸಿದ್ದನು. ಶುಕ್ರಾಚಾರ್ಯನಿಂದ ಕರೆಯಲ್ಪಟ್ಟ ಆತ್ರೇಯ, ಗೌತಮ, ಕೌಶಿಕ, ಅಂಗೀರಸ ವಂಶಸ್ಥರಾದ ತತ್ವಜ್ಞರಾದ ಬ್ರಾಹ್ಮಣರೆಲ್ಲರೂ ಈ ಆಹ್ವಾನವನ್ನು ಕೇಳಿ ಉತ್ತರ ದಿಕ್ಕಿನಿಂದ ಶತದ್ರವಿ ನದಿಯನ್ನು ಅನುಸರಿಸಿ ಕುರಂಜಾಲಂಗ ದೇಶಕ್ಕೆ ಹೊರಟರು. ಅಲ್ಲಿ ಶತದ್ರವಿ ನದಿಯಲ್ಲಿ ಸ್ನಾನವನ್ನು ಮಾಡಿ ವಿವಾಸವೆಂಬ ಕ್ಷೇತ್ರಕ್ಕೆ ಹೊರಟರು. ಅದು ಶುಕ್ರನಿಗೆ ಪ್ರೀತಿ ಪಾತ್ರವೆಂದು ತಿಳಿದು ಅಲ್ಲಿ ಸ್ನಾನ ಮಾಡಿ ಪಿತೃದೇವತೆಗಳನ್ನೂ ಪೂಜಿಸಿ ಅಲ್ಲಿಂದ ಸೂರ್ಯ ಕಿರಣಗಳಿಂದ ಉತ್ಪನ್ನವಾದ ಪುಣ್ಯಕರವಾದ ಕಿರಣಾ ನದಿಯನ್ನು ಹೊಂದಿ ಆ ಋಷಿಗಳೆಲ್ಲರೂ ಅಲ್ಲಿಯೂ ಸ್ನಾನ ಮಾಡಿ ಅನಂತರ ದೇವಿಕಾ ನದಿಗೆ ಹೊರಟರು. ಅನಂತರ ಆ ದೇವಿಕಾ ನದಿಯಲ್ಲಿಯೂ ಸ್ನಾನ ಮಾಡಿ ಆ ತಾಪಸರು ಪಯೋಷ್ಣಿಯಲ್ಲಿಯೂ ಸ್ನಾನ ಮಾಡಿ ಅಲ್ಲಿಂದ ಭಾನವಿ ನದಿಗೆ ಹೋಗಿ ಎಲ್ಲರೂ ಅಲ್ಲಿ ಸ್ನಾನಕ್ಕಾಗಿ ಇಳಿದರು. ಸ್ನಾನ ಮಾಡುವಾಗ ನೀರಿನಲ್ಲಿ ಮುಳುಗಿದ ಆ ತಾಪಸರು ನೀರಿನೊಳಗೆ ಆಶ್ಚರ್ಯಕರವಾದ ತಮ್ಮ ಪ್ರತಿಬಿಂಬವನ್ನು ನೋಡಿದರು. ಅವರು ನೀರಿನಿಂದ ಮೇಲಕ್ಕೆ ಎದ್ದ ಮೇಲೂ ಆ ಪ್ರತಿಬಿಂಬವನ್ನು ನೋಡಿ ಆಶ್ಚರ್ಯಚಕಿತರಾಗಿ ಪುನಃ ಸ್ನಾನ ಮಾಡಿ ಎಲ್ಲರೂ ಮೇಲಕ್ಕೆ ಬಂದರು. ಅಲ್ಲಿ ಪ್ರತಿಷ್ಠಿತರಾಗಿದ್ದ ಪುಷ್ಕರಾಕ್ಷ, ಅಯೋಗಂಧಿ ಮತ್ತು ಬ್ರಹ್ಮ ಇವರನ್ನೆಲ್ಲ ಪೂಜಿಸಿದರು. ಅನಂತರ ಅವರು ಪುನಃ ಲೋಕವಿಖ್ಯಾತವಾದ ಸರಸ್ವತಿ ನದಿಯ ಕೋಟಿ ತೀರ್ಥವೆಂಬ ತೀರ್ಥದಲ್ಲಿ ವೃಷಭ ಧ್ವಜನಾದ ಶಂಕರನನ್ನು ನೋಡಿದರು. ಆ ಸಮಯದಲ್ಲಿ ಹರನನ್ನು ನೋಡುವ ಉತ್ಕಂಠೆಯಿಂದ ನೈಮಿಷೇಯರು, ಮಗಧ ದೇಶದವರು, ಸೈಂಧವ ದೇಶದವರು, ಧರ್ಮಾರಣ್ಯರು, ಪುಷ್ಕರದವರು, ದಂಡಕಾರಣ್ಯದವರು, ಚಾಂಪೇಯರು, ತಾರಕಚ್ಛವೆಂಬ ದೇಶದವರು, ದೇವಿಕಾ ಮತ್ತು ತೀರ್ಥಕಾ ದೇಶದವರು ಮೊದಲಾದ ಬ್ರಾಹ್ಮಣೋತ್ತಮರು ಕೋಟಿ ಕೋಟಿ ಸಂಖ್ಯೆಯಿಂದ ಸಿದ್ಧ ತಾಪಸರು ಸಹ ಶಂಕರನ ದರ್ಶನಕ್ಕಾಗಿ ಬಂದು ನಾಮುಂದು ತಾಮುಂದು ಎಂದು ಹೇಳುತ್ತಾ ಬಂದು ಸೇರಿದರು. ಈ ಪ್ರಕಾರ ಸಂಭ್ರಮದಿಂದ ಕೂಡಿರುವ ನಿಷ್ಪಾಪರಾದ ಆ ಮಹರ್ಷಿಗಳನ್ನು ನೋಡಿ ಹರನು ಅವರಿಗೆ ತನ್ನ ದರ್ಶನವು ಅನಾಯಾಸವಾಗಿ ಲಭಿಸಲೆಂಬ ದಯೆಯಿಂದ ತಾನು ಕೋಟಿ ಮೂರ್ತಿಯಾಗಿ ಪರಿಣಮಿಸಿದನು. ಅನಂತರ ಆ ಮುನಿಗಳೆಲ್ಲರೂ ಸಂತೋಷದಿಂದ ಮಹೇಶ್ವರನನ್ನು ಪೂಜಿಸುತ್ತಾ ಬೇರೆ ಬೇರೆ ತೀರ್ಥಗಳನ್ನು ಆಶ್ರಯಿಸಿಕೊಂಡು ಅಲ್ಲಿಯೇ ನಿಂತರು. ಈ ರೀತಿಯಲ್ಲಿ ಕೋಟಿ ವಿಗ್ರಹವನ್ನು ರುದ್ರನು ಹೊಂದಿದುದರಿಂದ ಆ ತೀರ್ಥಕ್ಕೆ ರುದ್ರಕೋಟಿ ಎಂಬ ಹೆಸರುಂಟಾಯಿತು. ಅಂತಹ ಕೋಟಿ ತೀರ್ಥವನ್ನು ಮಹಾಮಹಿಮನಾದ ಪ್ರಹ್ಲಾದನು ನೋಡಿ ಭಕ್ತಿಯಿಂದ ಆ ತೀರ್ಥದಲ್ಲಿ ಸ್ನಾನ ಮಾಡಿ ಪಿತೃಗಳನ್ನೂ ವಸುಗಳನ್ನೂ ತೃಪ್ತಿಗೊಳಿಸಿ ರುದ್ರಕೋಟಿಯನ್ನೂ ಆರಾಧಿಸಿ ಕುರಂಜಾಂಗಲ ಕ್ಷೇತ್ರಕ್ಕೆ ಬಂದನು. ಅಲ್ಲಿ ಸರಸ್ವತಿಯ ತೀರ್ಥದಲ್ಲಿ ಮುಳುಗಿರುವ ದೇವಪೂಜ್ಯನಾಗಿಯೂ ಪಾರ್ವತೀಪತಿಯಾಗಿಯೂ ಇರುವ ಸ್ಥಾಣುರೂಪಿಯಾದ ಶಂಕರನನ್ನು ನೋಡಿದನು. ಅನಂತರ ಪ್ರಹ್ಲಾದನು ಸರಸ್ವತೀ ತೀರ್ಥದಲ್ಲಿ ಸ್ನಾನ ಮಾಡಿ ಭಕ್ತಿಯಿಂದ ಸ್ಥಾಣುರೂಪಿಯಾದ ಶಂಕರನನ್ನು ಪೂಜಿಸಿ ದಶಾಶ್ವಮೇಧವೆಂಬ ತೀರ್ಥದಲ್ಲಿಯೂ ಸ್ನಾನ ಮಾಡಿ ದೇವತೆಗಳನ್ನೂ ಪಿತೃಗಳನ್ನೂ ತೃಪ್ತಿಪಡಿಸಿ ಅಲ್ಲಿರುವ ಸಹಸ್ರಲಿಂಗಗಳನ್ನೂ ಪೂಜಿಸಿ ಅಲ್ಲಿರುವ ದೇವಹೃದಯದಲ್ಲಿಯೂ ಸ್ನಾನ ಮಾಡಿ ಅಲ್ಲಿ ಗುರುವಾದ ಶುಕ್ರಾಚಾರ್ಯರನ್ನು ನಮಸ್ಕರಿಸಿ ಅಲ್ಲಿಂದ ಸೋಮತೀರ್ಥಕ್ಕೆ ನಡೆದನು. ಅಲ್ಲಿಯೂ ಸ್ನಾನ ಮಾಡಿ ಭಕ್ತಿಯಿಂದ ಸೋಮ ಪ್ರಭುವನ್ನು ಪೂಜಿಸಿ ಪಿತೃಗಳನ್ನು ತೃಪ್ತಿಪಡಿಸಿ ಕ್ಷೀರಿಕಾವಾಸವೆಂಬ ತೀರ್ಥವನ್ನೂ ಸೇರಿ ಅಲ್ಲಿಯೂ ಸ್ನಾನ ಮಾಡಿದನು. ಅಲ್ಲಿರುವ ವಟವೃಕ್ಷವನ್ನು ಪ್ರದಕ್ಷಿಣೆ ಮಾಡಿ ವರುಣನನ್ನು ಪೂಜಿಸಿ ಪುನಃ ಕುರಧ್ವಜನನ್ನು ದರ್ಶನ ಮಾಡಿ ಪದ್ಮಾಕ್ಷಿ ಎಂಬ ನಗರಕ್ಕೆ ಹೊರಟನು. ಅಲ್ಲಿ ಮಿತ್ರಾವರುಣರನ್ನು ಲೋಕಪ್ರಸಿದ್ಧರಾದ ಭಾಸ್ಕರನನ್ನು ಪೂಜಿಸಿ ಕುಮಾರಧಾರ ಎಂಬ ಕ್ಷೇತ್ರಕ್ಕೆ ಹೋಗಿ ಷಣ್ಮುಖನನ್ನೂ ದರ್ಶನ ಮಾಡಿದನು. ಅಲ್ಲಿಯೂ ಕಪಿಲಧಾರಾ ತೀರ್ಥದಲ್ಲಿ ಸ್ನಾನ ಮಾಡಿ ದೇವರ್ಷಿ ಪಿತೃಗಳನ್ನು ತರ್ಪಣದಿಂದ ತೃಪ್ತಿಪಡಿಸಿ ಸ್ಕಂದನನ್ನು ಭಕ್ತಿಯಿಂದ ಸೇವಿಸಿ ಪೂಜಿಸಿ ಅಲ್ಲಿಂದ ನರ್ಮದಾ ನದಿಗೆ ಹೊರಟನು. ಅಲ್ಲಿ ಸ್ನಾನ ಮಾಡಿ ಲಕ್ಷ್ಮೀಪತಿಯಾದ ವಾಸುದೇವನನ್ನು ಪೂಜಿಸಿ ಚಕ್ರಧಾರಿಯಾದ ಭೂವರಾಹನನ್ನು ದರ್ಶನ ಮಾಡಲು ವರಾಹ ಪರ್ವತಕ್ಕೆ ಹೊರಟನು. ಅಲ್ಲಿಯೂ ಕೋಕಾಮುಖವೆಂಬ ತೀರ್ಥದಲ್ಲಿ ಸ್ನಾನ ಮಾಡಿ ವರಾಹ ಮೂರ್ತಿಯನ್ನು ದರ್ಶನ ಮಾಡಿ ಮಧು ದೇಶದಲ್ಲಿರುವ ತ್ರಿಸೌವರ್ಣವೆಂಬ ಮಹಾದೇವನ ಕ್ಷೇತ್ರಕ್ಕೆ ಹೊರಟನು. ಅಲ್ಲಿಯೂ ನಾರೀಹೃದವೆಂಬ ತೀರ್ಥದಲ್ಲಿ ಸ್ನಾನ ಮಾಡಿ ಶಂಕರನನ್ನು ಪೂಜಿಸಿ ಕಾಲಂಜರಕ್ಕೆ ಬಂದು ನೀಲಕಂಠನನ್ನು ದರ್ಶನ ಮಾಡಿದನು. ಅಲ್ಲಿಯೂ ನೀಲತೀರ್ಥದಲ್ಲಿ ಸ್ನಾನ ಮಾಡಿ ಶಿವನನ್ನು ಪೂಜಿಸಿ ಸಾಗರ ಸಮೀಪದಲ್ಲಿರುವ ಪ್ರಭಾಸ ತೀರ್ಥಕ್ಕೆ ಅಲ್ಲಿರುವ ಈಶ್ವರನ ದರ್ಶನಕ್ಕಾಗಿ ಹೊರಟನು.
ಅಲ್ಲಿ ಸರಸ್ವತಿಗೂ ಸಮುದ್ರಕ್ಕೂ ಸಂಬಂಧಿಸಿರುವ ನದೀ ಸಂಗಮದಲ್ಲಿ ಸ್ನಾನ ಮಾಡಿ ಲೋಕನಾಥನಾಗಿಯೂ ಕಪರ್ದಿಯಾಗಿಯೂ ಇರುವ ಸೋಮೇಶ್ವರನನ್ನು ದರ್ಶನ ಮಾಡಿದನು. ಅದೇ ಕ್ಷೇತ್ರದಲ್ಲಿಯೇ ಪೂರ್ವದಲ್ಲಿ ದಕ್ಷಿಣ ಶಾಪಕ್ಕೆ ಗುರಿಯಾಗಿ ದಗ್ಧನಾಗಿ ಕ್ಷಯವನ್ನು ಹೊಂದಿದ ತಾರಕಾಪತಿಯಾದ ಚಂದ್ರನು ವಿಷ್ಣುವಿನಿಂದಲೂ ಕಪರ್ದಿಯಾಗಿರುವ ಈ ಶಂಕರನಿಂದಲೂ ಶೀತಲನಾಗಿ ಮಾಡಲ್ಪಟ್ಟು ರಕ್ಷಿಸಲ್ಪಟ್ಟನು. ದೇವತಾಧಿಪರಾದ ಆ ವಿಷ್ಣು ಶಂಕರರಿಬ್ಬರನ್ನು ಪೂಜಿಸಿ ಅಲ್ಲಿಂದ ಮಹಾಲಯಕ್ಕೆ ಹೊರಟನು. ಅಲ್ಲಿಯೂ ರುದ್ರನನ್ನು ಪೂಜಿಸಿ ಉತ್ತರ ಕುರುದೇಶಗಳಿಗೆ ಹೊರಟನು. ಆ ಪ್ರಹ್ಲಾದನು ಪದ್ಮನಾಭನನ್ನು ಪೂಜಿಸಿ ಸಪ್ತ ಗೋದಾವರ ಕ್ಷೇತ್ರಕ್ಕೆ ಹೊರಟನು. ಅಲ್ಲಿಯೂ ಸ್ನಾನ ಮಾಡಿ ಲೋಕಪೂಜ್ಯನಾದ ಭೀಮನೆಂಬ ದೇವೇಶನನ್ನು ಪೂಜಿಸಿದನು. ಅಲ್ಲಿಂದ ದಾರುವನಕ್ಕೆ ಹೋಗಿ ಅಲ್ಲಿದ್ದ ಶ್ರೀಲಿಂಗವನ್ನು ದರ್ಶನ ಮಾಡಿದನು. ಅಲ್ಲಿ ಶ್ರೀಲಿಂಗವನ್ನು ಪೂಜಿಸಿ ಬ್ರಾಹ್ಮಣಿ ನದಿಗೆ ಹೋಗಿ ಸ್ನಾನ ಮಾಡಿ ಅಲ್ಲಿ ತ್ರಿದಶೇಶ್ವರನನ್ನು ಪೂಜಿಸಿ ಅಲ್ಲಿಂದ ಪ್ಲಕ್ಷಾವತರಣ ಕ್ಷೇತ್ರಕ್ಕೂ ಹೋಗಿ ಅಲ್ಲಿದ್ದ ಶ್ರೀನಿವಾಸನನ್ನು ಪೂಜಿಸಿದನು. ಅಲ್ಲಿಂದ ಕುಂಡಿನ ನಗರಕ್ಕೆ ಹೋಗಿ ಪ್ರಾಣಗಳಿಗೆ ತೃಪ್ತಿದಾಯಕನಾದ ಚತುರ್ಭುಜಗಳುಳ್ಳ ಶೂರ್ಪಾರಕ ದೇವನನ್ನು ಯಥಾವಿಧಿಯಾಗಿ ಪೂಜಿಸಿದನು. ಅಲ್ಲಿಂದ ಮಾಗಧಾರಣ್ಯಕ್ಕೂ ಹೋಗಿ ವಸುಧಾಧಿಪನನ್ನು ದರ್ಶನ ಮಾಡಿದನು. ಅಲ್ಲಿಯೂ ವಿಶ್ವೇಶನನ್ನು ಪೂಜಿಸಿ ಅಲ್ಲಿಂದ ಪ್ರಜಾಸುಖವೆಂಬ ಕ್ಷೇತ್ರಕ್ಕೆ ಹೊರಟು ಅಲ್ಲಿರುವ ಮಹಾತೀರ್ಥದಲ್ಲಿ ಸ್ನಾನ ಮಾಡಿ ವಾಸುದೇವನನ್ನೂ ವಂದಿಸಿ ಅಲ್ಲಿಂದ ಶೋಣ ಕ್ಷೇತ್ರಕ್ಕೆ ಬಂದು ಅಲ್ಲಿರುವ ರುಕ್ಮಧರ್ಮನೆಂಬ ಈಶ್ವರನನ್ನು ಪೂಜಿಸಿ ಮಹಾಕೇಶಿಯಲ್ಲಿರುವ ಹಂಸಾಭಿಧಾನವುಳ್ಳ ಮಹಾದೇವನನ್ನೂ ಸಹ ಭಕ್ತಿಯಿಂದ ಪೂಜಿಸಿ ಅಲ್ಲಿಂದ ಸೈಂಧವಾರಣ್ಯಕ್ಕೆ ಹೋಗಿ ಅಲ್ಲಿರುವ ಜಗನ್ನಾಥನಾದ ಹರಿಯನ್ನೂ ಸೇವಿಸಿ ಭಕ್ತಿಯಿಂದ ಪೂಜಿಸಿ ಅಲ್ಲಿಂದ ಕನಖಲವೆಂಬ ತೀರ್ಥಕ್ಕೆ ಹೊರಟನು. ಅಲ್ಲಿಯೂ ಸಹ ಆ ಪ್ರಹ್ಲಾದನು ಭದ್ರಕಾಲೀಶನನ್ನು ವೀರಭದ್ರನನ್ನು ಮೇರ್ವರ್ಕನೆಂಬ ಧನಾಧಿಪತಿಯನ್ನೂ ಸಹ ಪೂಜಿಸಿ ಅಲ್ಲಿಂದ ಗಿರಿವ್ರಜಕ್ಕೆ ಹೊರಟನು. ಅಲ್ಲಿಯೂ ಲೋಕನಾಥನಾಗಿಯೂ ಪಶುಪತಿಯಾಗಿಯೂ ಇರುವ ಮಹೇಶ್ವರನನ್ನು ಯಥಾವಿಧಿಯಾಗಿ ಪೂಜಿಸಿ ಅಲ್ಲಿಂದ ಕಾಮರೂಪಕ್ಕೆ ಹೊರಟನು. ಚಂದ್ರನಂತೆ ಶುಭ್ರನಾಗಿಯೂ ತ್ರಿನೇತ್ರನಾಗಿಯೂ ಪಾರ್ವತಿಯೊಡಗೂಡಿಯೂ ಇರುವ ಶಂಕರನನ್ನು ಅಲ್ಲಿಯೂ ಪೂಜಿಸಿ ಅಲ್ಲಿಂದ ಮಹಾತೀರ್ಥಕ್ಕೆ ಹೊರಟು ಅಲ್ಲಿಯೂ ಮಹಾದೇವನನ್ನು ಪೂಜಿಸಿದನು. ಅನಂತರ ಚಕ್ರಪಾಣಿಯನ್ನು ದರ್ಶನ ಮಾಡಲು ಪರ್ವತ ಪುತ್ರನಾದ ತ್ರಿಕೂಟಕ್ಕೆ ಹೊರಟನು. ಅಲ್ಲಿ ಆ ಚಕ್ರಪಾಣಿಯನ್ನು ಭಕ್ತಿಯಿಂದ ಪೂಜಿಸಿ ಪರಮ ಪವಿತ್ರವಾಗಿಯೂ ಜಪಿಸಲು ಅರ್ಹವಾಗಿಯೂ ಇರುವ ಗಜೇಂದ್ರ ಮೋಕ್ಷಣವೆಂಬ ಸ್ತೋತ್ರವನ್ನು ಜಪಿಸಿದನು. ಅಲ್ಲಿ ದೈತ್ಯೇಶ್ವರ ಪುತ್ರನಾದ ಪ್ರಹ್ಲಾದನು ಫಲ ಗೆಡ್ಡೆಗೆಣಸುಗಳು ನೀರು ಇವುಗಳನ್ನೇ ಆದರದಿಂದ ಭಕ್ಷಿಸುತ್ತಾ ಸಂತುಷ್ಟನಾಗಿದ್ದು ಬ್ರಾಹ್ಮಣೋತ್ತಮರಿಗೆ ಸುವರ್ಣಾದಿಗಳನ್ನು ದಾನ ಮಾಡಿ ಅಲ್ಲಿಂದ ಘೋರವಾದ ದಂಡಕಾವನಕ್ಕೆ ಹೊರಟನು. ಅಲ್ಲಿ ದೊಡ್ಡ ವೃಕ್ಷರೂಪವನ್ನು ಧರಿಸಿ ದಿವ್ಯ ಪ್ರಕೃತಿಯಾಗಿಯೂ ಅಜ್ಞಾನಕ್ಕೆ ಮೂಲ ನಾಶಕನಾಗಿಯೂ ಇರುವ ಪುಂಡರೀಕಾಕ್ಷನನ್ನು ದರ್ಶನ ಮಾಡಿ ಮಹಾಭಾಗವತನಾದ ಆ ಪ್ರಹ್ಲಾದನು ಆ ಮರದ ಕೆಳಗೆ 3 ರಾತ್ರಿಯವರೆಗೂ ವ್ರತ ನಿಯಮದಿಂದ ಸ್ಥಂಡಿಲದಲ್ಲಿ ಮಲಗಿದ್ದು, ಅಂದರೆ ದರ್ಭಶಯನ ಇದರ ಮೇಲೆ ಮಲಗಿದ್ದು ಸಾರಸ್ವತವೆಂಬ ಸ್ತೋತ್ರವನ್ನು ಪಠಣ ಮಾಡಿದನು. ಜ್ಞಾನಿಯಾದ ಆ ಪ್ರಹ್ಲಾದನು ಅಲ್ಲಿಂದ ಸರ್ವ ಪಾಪನಾಶಕನಾದ ಹರಿಯನ್ನು ದರ್ಶನ ಮಾಡಲು ಸರ್ವ ಪಾಪ ಪ್ರಣಾಶನವೆಂಬ ಕ್ಷೇತ್ರಕ್ಕೆ ಹೊರಟನು. ಅಲ್ಲಿ ಹರಿಯ ಎದುರಿಗೆ ನಿಂತು ಪೂರ್ವದಲ್ಲಿ ವರಾಹ ಮೂರ್ತಿಯಾದ ಭಗವಂತನು ಯಾವ ಸ್ತುತಿಗಳನ್ನು ಹೇಳಿದ್ದನೋ ಆ ಪಾಪ ಪ್ರಮೋಚನಗಳೆಂಬ 2 ಸ್ತುತಿಗಳನ್ನು ಪಠಿಸಿದನು. ಅಲ್ಲಿಂದ ಮುಂದೆ ಹೊರಟ ಆ ಪ್ರಹ್ಲಾದನು ಬಹಳ ಪುಣ್ಯಕರವಾದ ಶಾಲಿಗ್ರಾಮವೆಂಬ ಕ್ಷೇತ್ರಕ್ಕೆ ಹೊರಟನು. ಸ್ತಂಭಗಳಲ್ಲಿಯೂ ಇತರ ಸ್ಥಿರ ಪದಾರ್ಥಗಳಲ್ಲಿಯೂ ವಿಷ್ಣುವಿನ ಸಾನ್ನಿಧ್ಯವನ್ನು ಹೊಂದಿರುವ ಆ ಕ್ಷೇತ್ರದಲ್ಲಿ ವಿಷ್ಣುವು ಸರ್ವವ್ಯಾಪಕನೆಂಬುದನ್ನು ಅನುಭವಿಸಿ ಪ್ರೀತಿಯಿಂದ ಅಲ್ಲಿಯೇ ಭಗವಂತನ ಪಾದಗಳನ್ನು ಪೂಜಿಸುತ್ತಾ ಮಹಾಭಾಗವತನಾಗಿ ನಿಂತನು. ಅನೇಕ ಮುನಿಗಳಿಂದ ಸೇವಿಸಲ್ಪಡುವ ಪುಣ್ಯಕರವಾದ ಈ ಪ್ರಹ್ಲಾದ ತೀರ್ಥಯಾತ್ರೆಯನ್ನು ನಿನಗೆ ಹೇಳಿದ್ದಾಯಿತು. ಯಾವ ಈ ಪ್ರಸಂಗವನ್ನು ಪಠಿಸುವುದರಿಂದಲೂ ಕೇಳುವುದರಿಂದಲೂ ಅಲ್ಪ ಸ್ವಲ್ಪ ಶ್ರವಣದಿಂದಲೂ ಸಹ ಮನುಷ್ಯರು ಪಾಪಗಳಿಂದ ಬಿಡುಗಡೆ ಹೊಂದುತ್ತಾರೆ. ಇಂತೂ ಶ್ರೀ ವಾಮನ ಪುರಾಣದ ವಾಮನ ಪ್ರಾದುರ್ಭಾವದಲ್ಲಿ ಪ್ರಹ್ಲಾದ ತೀರ್ಥಯಾತ್ರೆ ಎಂಬ 84ನೇ ಅಧ್ಯಾಯವು ಸಮಾಪ್ತವಾದುದು. ಶ್ರೀರಸ್ತು.